ಕಮಲ್ ಹಾಸನ್ ವಿರುದ್ಧ ಕರವೇ ನಾರಾಯಣಗೌಡ ಕೂಡ ಆಕ್ರೋಶಿತರಾಗಿದ್ದಾರೆ. ಕಮಲ್ ಹೇಳಿಕೆಯನ್ನ ಕನ್ನಡಿಗರು ಸಹಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕನ್ನಡಕ್ಕೆ 4000 ವರ್ಷಗಳ ಲಿಪಿಗಳ ಇತಿಹಾಸವಿದೆ. ತಮ್ಮ ಹೇಳಿಕೆ ವಾಪಸ್ ಪಡಿಬೇಕು, ಈ ಕೂಡಲೇ ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ನಾರಾಯಣಗೌಡ. ಕಮಲ್ ಹಾಸನ್ ಅವರು ತಮಿಳಿನ ಇತಿಹಾಸದ ಅರಿವು ಅವರಿಗಿರ್ಬೋದು, ತಮಿಳು ಬಗ್ಗೆ ಅವರಿಗೆ ಅಭಿಮಾನ ಇರ್ಬೋದು, ತಮಿಳು ಬಗ್ಗೆ ಅವರಿಗೆ ಸ್ವಾಭಿಮಾನ ಇರ್ಬೋದು, ತಮಿಳು ಬಗ್ಗೆ ಅವರಿಗೆ ಕಾಳಜಿ ಇರ್ಬೋದು. ಹೇಳ್ಕೊಳ್ಳಿ, ತಮಿಳು ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ಯಾಕೆ ಬೇಕಾದರೂ ಹೇಳ್ಕೊಳ್ಳಿ, ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಕನ್ನಡದ ಭಾಷೆ ತಮಿಳು ಮೂಲದಿಂದ ಬಂದಿದ್ದು ಅನ್ನೋದು ಹೇಳಿಕೆ ಕೊಡೋದಿದೆಯಲ್ಲ, ಅವರಿಗೆ ಕನ್ನಡದ ಭಾಷೆಯ ಇತಿಹಾಸದ ಅರಿವಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ನಮಗೆ. ಅವ್ರಿಗೆ ಅರಿವಿಲ್ಲ ಕಮಲ್ ಹಾಸನ್ ಅವ್ರಿಗೆ. ಏನು ಗೊತ್ತಿದೆ ಕಮಲ್ ಹಾಸನ್ಗೆ? ಕರ್ನಾಟಕ, ಕನ್ನಡ, ಕನ್ನಡಿಗ, ಆಮೇಲೆ ಕನ್ನಡ ಭಾಷೆ ಏನು ಗೊತ್ತಿಲ್ಲ ಕಮಲ್ ಹಾಸನ್ಗೆ. 1-2 ಸಿನಿಮಾ ಮಾಡಿರ್ಬೋದು ಕನ್ನಡದಲ್ಲಿ ಅಷ್ಟೇ. ಆದರೆ ಕಮಲ್ ಹಾಸನ್ ಅಂತಹ ಮೇರು ನಟರು ಇಂಥ ಮಾತುಗಳನ್ನು ಆಡಬಾರ್ದು. ಮೂಲತಃ ಇದು ಒಂದು ಶಿಶು ಮಾತಿನ ಥರ ಕಾಣುತ್ತೆ. ಯಾವುದೋ ಒಂದು ಮಗು ಏನೋ ಗೊತ್ತಿಲ್ಲದೆ ಇರೋ ಅಮಾಯಕರ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಮತ್ತು ಇದು ಭಾಷೆಯ ಬಗೆಗೆ ಅವರೇನು ಭಾಷೆಯ ಬಗ್ಗೆ ಭಾಷಾ ವಿಜ್ಞಾನಿ ಅಲ್ಲ. ತಮಿಳಿನ ಭಾಷಾ ವಿಜ್ಞಾನಿಗಳು ಅಸಂಖ್ಯಾತ ಜನ ಇದ್ದಾರೆ. ಕಾಮರಾಜ್ ವಿಶ್ವವಿದ್ಯಾಲಯ ಭಾಷೆಯ ಬಗ್ಗೆನೇ ಅಧ್ಯಯನ ಮಾಡುತ್ತೆ. ಒಟ್ಟು 27 ಭಾಷೆಗಳಿವೆ. ಅವೆಲ್ಲವೂ ಸೇರಿ ದ್ರಾವಿಡ ಭಾಷೆ ಅನ್ನುವಂತಹ ಒಂದು ಒಕ್ಕೂಟ ಅದು. ಆದರೆ ಎಲ್ಲವಕ್ಕೂ ಪ್ರತ್ಯೇಕವಾದಂತಹ ಐಡೆಂಟಿಫಿಕೇಷನ್ ಇದೆ. ಅವುಗಳಿಗೆ ಅವುಗಳದೇ ಆದ ಕಲ್ಚರ್ ಇದೆ, ಅವುಗಳದೇ ಆದ ಪದ ಸಂಪತ್ತಿದೆ, ಅವುಗಳದೇ ಆದ ವ್ಯಾಕರಣ ಇದೆ. ಅಂಥದ್ರಲ್ಲಿ ತಮಿಳಿನಿಂದ ಕನ್ನಡ ಹೇಗೆ ಬರುತ್ತೆ? ಹೋಗಲಿ, ಇವರು ಕನ್ನಡಕ್ಕೆ